ಇದು ಸ್ವರ್ಣ ನ್ಯೂಸ್. ನಾನು ವನಿತಾ ಮೋಹನ್ ಕುಮಾರ್. ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆ ಬಹಿರಂಗ ಪ್ರಚಾರ ಅಂತ್ಯ. ಪುತ್ರನ ಪರ ಕುಮಾರಸ್ವಾಮಿ ಭರ್ಜರಿ ಪ್ರಚಾರ, ರೋಡ್ ಶೋ ಮೂಲಕ ಮತಯಾಚನೆ. ಮಂಡ್ಯದಲ್ಲಿ ಸುಮಲತಾ ಅಬ್ಬರ, ದರ್ಶನ್ ಯಶ್ ಸಾಂಗತ್ಯದಲ್ಲಿ ಬಹಿರಂಗ ಸಭೆ, ಅಭಿಮಾನಿಗಳ ಪ್ರೀತಿಗೆ ಮನಸೋತ ಸುಮಲತಾ. ಪಾಂಡವಪುರದಲ್ಲಿ ಮುಂದುವರೆದ ಐಟಿ ದಾಳಿ, ಪುಟ್ಟರಾಜು ಆಪ್ತರ ಬಂಕ್ ಮೇಲೆ ಅಧಿಕಾರಿಗಳ ಕಣ್ಣು, ದಾಖಲೆಗಳ ಪರಿಶೀಲನೆ. ಶಿವರಾಮೇಗೌಡ ಹೇಳಿಕೆಗೆ ವಿಷಾದ, ವೈಯಕ್ತಿಕ ಟೀಕೆಗೆ ವಿಶ್ವನಾಥ್ ಬೇಸರ, ಪಕ್ಷದ ವತಿಯಿಂದ ನೋಟಿಸ್ ಜಾರಿ. ಮಂಡ್ಯ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಅಂತಿಮ ತೆರೆ ಬಿದ್ದಿದ್ದು, ಮಂಗಳವಾರ ಮಂಡ್ಯದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಮ್ಮ ಪುತ್ರ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ದಿನವಿಡೀ ಪ್ರಚಾರ ನಡೆಸಿ ಮತಯಾಚಿಸಿದರು. ಮಂಡ್ಯ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಮತಯಾಚನೆ ಮಾಡಿದ ಕುಮಾರಸ್ವಾಮಿಯವರಿಗೆ ಅಭಿಮಾನಿಗಳಿಂದ ಹಾಗೂ ಕಾರ್ಯಕರ್ತರಿಂದ ಅದ್ಧೂರಿ ಸ್ವಾಗತ ದೊರೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಈ ಬಾರಿಯ ಚುನಾವಣೆ ಸ್ವಾಭಿಮಾನದ ಚುನಾವಣೆಯಾಗಿದೆ. ಮತದಾರರನ್ನು ಮರಳು ಮಾಡುವ ಮಾತುಗಳಿಗೆ ಮಣೆ ಹಾಕದೆ ನಿಮ್ಮ ಪರ ಕೆಲಸ ಮಾಡುವ ನಿಖಿಲ್ ಕುಮಾರಸ್ವಾಮಿಗೆ ಬೆಂಬಲ ನೀಡಿ ಎಂದು ಕೋರಿದರು. ಇವತ್ತು ಯಾವ ಒಂದು ಅಭ್ಯರ್ಥಿ ಇಲ್ಲಿ ಬಂದು ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಬಗ್ಗೆ ಚರ್ಚೆ ಮಾಡ್ತಾರೆ, ಅಲ್ಲಿ ಚುನಾವಣಾ ಆಯೋಗ ಪತ್ರ ಬರೆಸ್ತಾರೆ. ಚುನಾವಣಾ ಆಯೋಗ ಪತ್ರ ಬರೆದು ಮಂಡ್ಯ ಜಿಲ್ಲೆನಲ್ಲಿ ನಗರದ ಓಟ್ ಹಾಕಿಸ್ಕೊಳ್ಳೋದಕ್ಕೋಸ್ಕರವಾಗಿ ಕಾವೇರಿ ನೀರನ್ನು ಹರಿಸ್ತಾ ಇರ್ತಾರೆ, ಎರಡನೇ ಬೆಳೆ ಕೊಡಲಿಕ್ಕೆ ಅಂತ ಹೇಳಿ ನಮ್ಮ ಅಧಿಕಾರಿಗಳಿಗೆ ನೋಟಿಸ್ ಕೊಡಿಸ್ತಕ್ಕಂಥ ಜೀವನ ಕೃತ್ಯ ಮಾಡ್ತಕ್ಕಂಥ ಇಂಥ ಅಭ್ಯರ್ಥಿಗಳನ್ನ ನೀವು ಬೆಂಬಲಿಸ್ತಾರೆ, ಯೋಚನೆ ಮಾಡಬೇಕು. ನೀವು ರೈತರ ಪರವಾಗಿರೋರ ರೈತರ ಪರವಾಗಿರೋರು ಹೇಳಿ ನಾನು ಬೆಳಗ್ಗೆ ಫಲಗಳ ಮತ್ತು ಪಾಲನೆ ಬೆಳೆದಲ್ಲಿ ಮಂಡ್ಯಗೆ ಬರಬೇಕಾದ್ರೆ ಯಾವಂದು ಈಗಾಗಲೇ ಭತ್ತ ಬೆಳೆದು ಎರಡನೇ ಬೆಳೆ ಭತ್ತ ಬೆಳೆದು ಈಗ ನಾವು ಏನು ಹೊಡಿತಾ ಇದೆ, ನೀರನ್ನ ಹತ್ತಿನಾಗಿದೆ ಬಿಟ್ಟು ಅಂತ ಹೇಳಿ ಆ ರೈತರು ಹೇಳ್ಕೊಂತಿದ್ದೇನೆ. ಇವತ್ತು ನೀರನ್ನ ಬಿಡ್ತಾ ರೈತರು ಉಳಿತಾರೆ, ಅಷ್ಟು ಪರಿಸ್ಥಿತಿಯಾಗಿದೆ ಈ ಒಂದು ಅಭ್ಯರ್ಥಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಅದರಿಂದ ದಸರಾವಿನ ಭಾಗದ ನನ್ನ ತಂದೆ ತಾಯಿಗಳಿಗೆ ಮನವಿ ಮಾಡ್ತಾರೆ, ಯಾರೋ ನಟರುಗಳು ಬಂದು ನಿಮ್ಮ ಮುಂದೆ ಸಿನಿಮಾ ಡೈಲಾಗ್ ಹೇಳ್ತಾರೆ ಅಂತ ಹೇಳಿ ಅದಕ್ಕೆ ನೆರಳಾಗಬೇಡಿ. ಈ ಸಿನಿಮಾದಲ್ಲಿ ಬರ್ತಕ್ಕಂಥ ಪರದೆ ಮೇಲಿನ ಪ್ರಶ್ನೆಗಳೇ ಬೇರೆ, ನಮ್ಮ ಜೀವನದಲ್ಲಿ ನಾವು ಕೊಡ್ತಕ್ಕಂಥ ನಮ್ಮ ಜೀವನದ ಕಷ್ಟಗಳೇ ಬೇರೆ. ಅದನ್ನ ದಯವಿಟ್ಟು ನಮ್ಮ ಯುವಕರು ಅರ್ಥ ಮಾಡ್ಕೋಬೇಕು. ನಮ್ಮ ಯುವಕರು ಅರ್ಥ ಮಾಡಿಕೊಂಡು ಈ ಚುನಾವಣೆಯಲ್ಲಿ ಯಾರು ರೈತರ ಪರವಾಗಿರ್ತಾರೆ, ರೈತರ ಕಷ್ಟಕ್ಕೆ ಹಾಕ್ತಾರೆ, ರೈತನ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ, ನಾನು ವಿಷಯಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಹಲವಾರು ವಿಷಯಗಳನ್ನ ಈಗ ನಾನು ಪ್ರಸ್ತಾಪ ಮಾಡೋದಿಲ್ಲ. ಅದರಿಂದ ಇವತ್ತು ತಮ್ಮಗಳ ಆಶೀರ್ವಾದವನ್ನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನೀಡಬೇಕು ಅಂತಕ್ಕಂಥ ಮನವಿ ಮಾಡಿ, ನಾನು ನಿಮ್ಮ ಕುಟುಂಬದ ಮಗ ಇದ್ದಾಗ, ನಾನು ರೈತರ ಮಗ ಇದ್ದಾಗ, ರೈತರ ಪರವಾಗಿ ಇರ್ತಕ್ಕಂಥದ್ದು ನನ್ನನ್ನು ಉಳಿಸ್ಕೊಂಡ್ರೆ ನಿಮಗೆ ಅನುಕೂಲಗಳಾಗ್ತದೆ. ಇವತ್ತು ಕುತಂತ್ರದ ರಾಜಕಾರಣ ಮಾಡಿ ಇವತ್ತು ಸರ್ಕಾರವನ್ನು ತೆಗೆಯಬೇಕು ಅಂತ ಹೊರಟಿದ್ದಾರೆ, ಅವರಿಗೆ ಬುದ್ಧಿ ಕಲಿಸಬೇಕಾದ್ರೆ ಈ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಡ್ತಕ್ಕಂಥವ್ರ ಮುಖಾಂತರ ಕಾಂಗ್ರೆಸ್ನ ಮತ್ತು ಜೆಡಿಎಸ್ನ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ಎಲ್ಲರಿಗೂ ಒಂದು ಮಾತುಕತೆ ಕರ್ನಾಟಕ. ಈ ಸಂದರ್ಭದಲ್ಲಿ ಜೆಡಿಎಸ್ನ ಶಾಸಕರು, ಮುಖಂಡರು ಮುಖ್ಯಮಂತ್ರಿಗಳಿಗೆ ಸಾಥ್ ನೀಡಿದರು. ಒಂದೆಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪುತ್ರನ ಪರ ಅಬ್ಬರದ ಪ್ರಚಾರ ನಡೆಸಿದರೆ, ಮತ್ತೊಂದೆಡೆ ಪಕ್ಷೇತರ ಅಭ್ಯರ್ಥಿ ಸುಮಲತಾರವರು ಮಂಡ್ಯದ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಅದ್ಧೂರಿ ಬಹಿರಂಗ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಚಿತ್ರನಟ ದೊಡ್ಡಣ್ಣ ಹಾಗೂ ಅಭಿಷೇಕ್ ರವರು ಸುಮಲತಾ ಅಂಬರೀಶ್ ರವರನ್ನ ಭಾರೀ ಮತಗಳ ಅಂತರದಿಂದ ಗೆಲ್ಲಿಸಿಕೊಡುವಂತೆ ಅಭಿಮಾನಿಗಳಲ್ಲಿ ಮನವಿ ಮಾಡಿದರು. ಚಿತ್ರನಟರಾದ ದರ್ಶನ್ ಹಾಗೂ ಯಶ್ ಮಾತನಾಡಿ, ಸುಮಲತಾರವರ ಗೆಲುವು ಸತ್ಯದ ಗೆಲುವಾಗಿದ್ದು ಇದನ್ನು ಮತದಾರರು ಅರ್ಥ ಮಾಡಿಕೊಳ್ಳಬೇಕು. ಸ್ವಾಭಿಮಾನದ ದೃಷ್ಟಿಯಿಂದ ಸುಮಲತಾರವರನ್ನ ಗೆಲ್ಲಿಸುವಂತೆ ಕೋರಿದರು. ಬಹಿರಂಗ ಸಭೆಯಲ್ಲಿ ಅಭ್ಯರ್ಥಿ ಸುಮಲತಾ ಮಾತನಾಡಿ, ಈ ಬಾರಿಯ ಚುನಾವಣೆ ನನಗೆ ಸವಾಲಿನ ಚುನಾವಣೆಯಾಗಿತ್ತು. ಆದರೆ ಅಭಿಮಾನಿಗಳ ಪ್ರೀತಿಯ ಹೊಳೆ ನನ್ನನ್ನು ಪುಳಕಿತಳನ್ನಾಗಿ ಮಾಡಿದೆ. ನಿಮ್ಮಗಳ ಸೇವೆ ಮಾಡಲು ನಾನು ಸದಾ ಸಿದ್ಧ ಎಂದರು. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ಸುನೀತಾ ಪುಟ್ಟಣ್ಣಯ್ಯ ಸೇರಿದಂತೆ ಬಿಜೆಪಿಯ ಮುಖಂಡರು ಹಾಜರಿದ್ದರು.
ಉಸ್ತುವಾರಿ ಸಚಿವರಾದ ಸಿಎಸ್ ಪುಟ್ಟರಾಜುರವರ ಆಪ್ತ ಬೆಂಬಲಿಗರು ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ತಿಮ್ಮೇಗೌಡರ ಪೆಟ್ರೋಲ್ ಬಂಕ್ ಮೇಲೆ ಐಟಿ ದಾಳಿ ನಡೆದಿದ್ದು, ಈ ಬೆಳವಣಿಗೆ ಸಹಜವಾಗಿ ಜೆಡಿಎಸ್ ಮುಖಂಡರನ್ನ ಕೆರಳಿಸಿದೆ. ಪಾಂಡವಪುರ ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ತಿಮ್ಮೇಗೌಡರ ಪೆಟ್ರೋಲ್ ಬಂಕ್ನಲ್ಲಿ ಚುನಾವಣೆಗೆ ಹಣ ಹಂಚಿಕೆ ಮಾಡಲು ಹಣ ಸಂಗ್ರಹಿಸಿಡಲಾಗಿದೆ ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಳ್ಳಂಬೆಳಗ್ಗೆ ಪೆಟ್ರೋಲ್ ಬಂಕ್ ಮೇಲೆ ದಾಳಿ ನಡೆಸಿರುವ ಐಟಿ ಅಧಿಕಾರಿಗಳು ಪೆಟ್ರೋಲ್ ಬಂಕ್ನಲ್ಲಿರುವ ಎಲ್ಲಾ ವಿಭಾಗವನ್ನು ತಪಾಸಣೆಗೆ ಒಳಪಡಿಸಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಹಾಗೂ ಅವರ ಬೆಂಬಲಿಗರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮಗೆ ಪರೋಕ್ಷವಾಗಿ ಬೆಂಬಲ ನೀಡುತ್ತಿದ್ದಾರೆ ಎಂದು ಅಪಪ್ರಚಾರ ನಡೆಸಿ ರಾಜಕೀಯ ಲಾಭ ಪಡೆಯಲು ಯತ್ನಿಸುತ್ತಿದ್ದಾರೆಂದು ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದರು. ಮಳವಳ್ಳಿ ತಾಲೂಕಿನ ಚನ್ನಪಿಳ್ಳೆಕೊಪ್ಪಲು ಗ್ರಾಮದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರ ಸಭೆಯಲ್ಲಿ ಮಾತನಾಡುತ್ತಿದ್ದ ಅವರು, ಸಿದ್ದರಾಮಯ್ಯ ಎಂದೂ ಸಹ ಒಳಗೊಂದು ಹೊರಗೊಂದು ರಾಜಕಾರಣ ಮಾಡದ ನೇರ ನಡೆನುಡಿ ವ್ಯಕ್ತಿತ್ವ ಅವರದಾಗಿದ್ದು, ಈಗಾಗಲೇ ಮಂಡ್ಯ ಪ್ರಚಾರ ಸಭೆಯಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರೇ ಈ ಕುರಿತು ಸ್ಪಷ್ಟನೆ ನೀಡಿದ್ದಾರೆ. ಹೀಗಿರುವಾಗ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ನೀಡಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಸಭೆಯಲ್ಲಿ ಸಚಿವ ಜಿಟಿ ದೇವೇಗೌಡರ ಪುತ್ರ ಹರೀಶ್ ಗೌಡ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ನಮ್ಮ ಮೈತ್ರಿ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಗೋವಾದಿ ಪಕ್ಷ ಆದ ಬಿಜೆಪಿ ಪಕ್ಷನ ಹೇಗಾದ್ರೂ ಮಾಡಿ ಕೇಂದ್ರದಿಂದ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ. ಇವತ್ತು ಮಂಡ್ಯ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ, ಮೈಸೂರಿನಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ವಿಜಯಶಂಕರ್ ಅವರಿದ್ದಾರೆ. ಇಬ್ಬರಿಗೂ ನಮ್ಗೆ ಪರಸ್ಪರ ಒಬ್ರಿಗೊಬ್ರು ಬೆಂಬಲ ಬೇಕಾಗಿದೆ, ಸಹಕಾರ ಬೇಕಾಗಿದೆ. ಆಗ ಮಾತ್ರ ಎಲ್ಲಾ ಕ್ಷೇತ್ರಗಳಲ್ಲೂ ನಮ್ಮ ಮೈತ್ರಿ ಅಭ್ಯರ್ಥಿಗಳನ್ನ ನಾವು ಗೆಲ್ಸ್ಕೊಳಕ್ ಸಾಧ್ಯ ಆಗುತ್ತೆ. ನಾವು ಕರ್ನಾಟಕದಲ್ಲಿ 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡ್ರೆ ಇಲ್ಲಿ ನಮ್ಮ ಮೈತ್ರಿ ಸರ್ಕಾರ ಗಟ್ಟಿ ಆಗುತ್ತೆ. ಜೊತೆಗೆ ಕೇಂದ್ರದಲ್ಲೂ ಕೂಡ ಬಿಜೆಪಿ ಪಕ್ಷನ ಕಿತ್ತೋಗುದು, ಅಲ್ಲೂ ಕೂಡ ಮೈತ್ರಿ ಮುಂದುವರಿಸಿಕೊಂಡು ಅಲ್ಲೂ ರಾಹುಲ್ ಗಾಂಧಿ ಮತ್ತೆ ದೇವೇಗೌಡರು ಮೈತ್ರಿ ಮಾಡ್ಕೊಂಡು ರಾಹುಲ್ ಗಾಂಧಿ ಅವ್ರನ್ನ ಅಧಿಕಾರಕ್ಕೆ ತರಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಉದ್ದೇಶದಿಂದಲೇ ನಾವು ಇವತ್ತು ಇಲ್ಲಿ ಮೈತ್ರಿ ಮಾಡ್ಕೊಂಡಿದ್ದೇವೆ. ನಾವು ಯಾವತ್ತು ಕೊಟ್ಟ ಮಾತಿಗೆ ತಪ್ಪೋದಿಲ್ಲ, ಹೊರಗೊಂದು ಒಳಗೊಂದು ಮಾಡೋದಿಲ್ಲ. ಸಿದ್ದರಾಮಯ್ಯ ಅವ್ರ ಜಾಯಮಾನಕ್ಕೆ ಆ ಒಂದು ಇದೇ ಬಂದಿಲ್ಲ. ಅವ್ರು ಯಾವತ್ತಿದ್ರು ನೇರ ನುಡಿ ನೇರ ನಡೆ. ಅವರು ನಮ್ಮ ಕಾರ್ಯಕರ್ತರು ಕೂಡ ಯಾವುದೇ ಗೊಂದಲ ಇಲ್ಲದೆ ನೀವು ಸಿದ್ದರಾಮಯ್ಯ ಅವ್ರ ಮಾತಿನಂತೆ ನಿಖಿಲ್ ಕುಮಾರಸ್ವಾಮಿ ಗೆಲ್ಸೋದಕ್ಕೆ ನಿಮ್ಮೆಲ್ಲ ಶ್ರಮ ಪಡಬೇಕು. ಪಕ್ಷೇತರ ಅಭ್ಯರ್ಥಿ ಪರವಾಗಿ ಯಾವುದೇ ಮುಖಂಡರುಗಳು ಇವತ್ತು ಎಲ್ಲಾ ಕಡೆ ಅಪಪ್ರಚಾರ ನಡೀತಾ ಇದೆ. ಸಿದ್ದರಾಮಯ್ಯನವರು ಪಕ್ಷೇತರ ಅಭ್ಯರ್ಥಿಗೆ ಇವತ್ತು ಒಂದು ಬೆಂಬಲವನ್ನ ಕೊಡ್ತಾರೆ ಅಂತಕ್ಕಂಥದ್ದು ಶುದ್ಧ ಸುಳ್ಳು. ಇವತ್ತು ನಾವು ಅಷ್ಟೇ, ಇವತ್ತು ಅಲ್ಲಿ ಮೈಸೂರಿನಲ್ಲಿ ನಾವೆಲ್ಲ ಜನತಾದಳದ ಮುಖಂಡರುಗಳು ಜಿಟಿ ದೇವೇಗೌಡರು ಇರ್ಬೋದು, ಸಾರಾ ಮಹೇಶ್ ಅವ್ರು ಇರ್ಬೋದು, ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ವಿಜಯಶಂಕರ್ ಅವ್ರನ್ನ ಅಲ್ಲಿ ಗೆಲ್ಲಿಸ್ತೀವಿ. ಆದ್ರಿಂದ ನೀವು ಈ ಬಾರಿ ಇಲ್ಲಿ ದಯಮಾಡಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸೋದ್ರ ಮುಖಾಂತರ ಈ ಒಂದು ಮೈತ್ರಿ ಸರ್ಕಾರಕ್ಕೆ ಒಳ್ಳೆ ಹೆಸರನ್ನು ತರಬಹುದು. ಯಾರಲ್ಲೂ ಸಹ ಅಪನಂಬಿಕೆ ಗೊಂದಲಗಳು ಯಾವುದು ಉಂಟಾಗಬಾರದು. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರೈತ ನಾಯಕ ದರ್ಶನ್ ಪುಟ್ಟಣ್ಣಯ್ಯ ಅಂತಿಮ ಹಂತದ ಬಿರುಸಿನ ಪ್ರಚಾರ ನಡೆಸಿ ಸ್ವಾಭಿಮಾನಕ್ಕಾಗಿ ಸುಮಲತಾರವರನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಅರಳಕುಪ್ಪೆ ಗ್ರಾಮದಲ್ಲಿ ಮಾತನಾಡಿದ ದರ್ಶನ್, ಸುಮಲತಾ ಅಂಬರೀಶ್ ಅವರಿಗೆ ಕ್ರಮ ಸಂಖ್ಯೆ 20ಕ್ಕೆ ಮತ ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಇವತ್ತು ನಮ್ಮ ಗಾಡಿ 3 ದಿನ ಖರ್ಚು ನೋಡೋಣ. ನೀವೆಲ್ಲ ಡಿ ಪಾಸ್ ಇಷ್ಟು ಪಾಸ್ ತಂದ್ರೆ ಹಳೇ ಶ್ವೇತಾ ಭಾವನೆ ಅವನು ಸ್ವಲ್ಪ ಆಗಿದೆ. ನೀವು ಕರೆದು ಕೂಡ ಎಲ್ಲ ನಿಮ್ಗೆ ಸೇರ್ಬೇಕಣ. ಆದ್ರಿಂದ ದಯವಿಟ್ಟು ನಮ್ಮ ಅಮೂಲ್ಯವಾದ ಮತಾನ ಅಮ್ಮನಿಗೆ ಹಾಕ್ರಿ. ನಿಮ್ಗೆ ಸ್ವಾಭಿಮಾನ ಏನು ಅಂತ ತೋರಿಸ್ಬಿಡಿ ಅಂತ ಎಲ್ಲ ಹತ್ರ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಕ್ಯಾತನಹಳ್ಳಿ ಗ್ರಾಮದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಹಸಿರು ಸೇನೆ ವತಿಯಿಂದ ಅಭೂತಪೂರ್ವ ಸ್ವಾಗತ ನೀಡಲಾಯಿತು. ರೈತ ನಾಯಕ ಕೆಎಸ್ ಪುಟ್ಟಣ್ಣಯ್ಯ ಅವರ ಸ್ವಗ್ರಾಮ ಕ್ಯಾತನಹಳ್ಳಿ ಗ್ರಾಮದಲ್ಲಿ ನಟ ದರ್ಶನ್ ಬಿರುಸಿನ ಪ್ರಚಾರ ನಡೆಸಿದರು. ಅವರ ಕ್ರಮ ಸಂಖ್ಯೆ 20. ಮತ್ತೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂದ್ರೆ, ಈಗೆಲ್ಲೋ ಇರಲವಸಿಯಾ ಈಗ
ಯಾವ ಟಿವಿಲಿ ರೈತ ಸಂಘದವರು JDS-ಗೆ ಸಪೋರ್ಟ್ ಅಂತ ಹೊಡಿತಾವ್ರಂತೆ. ಅಲ್ಲ, ಅದ್ ಯಾವ ಮಾಹಿತಿಯಿಂದ ಅದಕ್ಕೆ ಸಪೋರ್ಟ್ ಕೊಟ್ಬಿಡಕ್ಕಾದ್ದು? ಜನರಿಗೆ ಅರ್ಥ ಆಗಿಲ್ವಾ ಅದು? ದಯವಿಟ್ಟು ಯಾರು ಕೇಳಿದ್ರೆ ಹೇಳಿ. ಇನ್ನೊಂದು ವಿಷಯ, ಎಲ್ಲಾರು ಆಯ್ತು ಬಿಡ. ಈಗ ಅದಾದ್ಮೇಲೆ ಇನ್ನೊಂದು, ಎಲ್ಲಾರು ಹೇಳ್ತಾರೆ ಸುಮಲತಕ್ಕ ಬೇರೆ ಪಾರ್ಟಿಗೆ ಸೇರ್ಕೊಂಡ್ಬಿಡ್ತಾರೆ, ಆಮೇಲೆ ಅವು ಇವು ಅಂತ ಕತೆ ಪುರಾಣ ಕಟ್ತವ್ರೆ. ಕಾನೂನು ಪ್ರಕಾರ ಯಾವುದೇ ಕಾರಣಕ್ಕೂ ಗೆದ್ದಂತ ಅಭ್ಯರ್ಥಿ ಯಾವುದೇ ಪಕ್ಷಕ್ಕೂ ಸೇರಕ್ ಸಾಧ್ಯನೇ ಇಲ್ಲ. ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಅವ್ರು ರಾಜೀನಾಮೆ ಕೊಡಬೇಕು, ಪುನಃ ಚುನಾವಣೆ ನಿಂತ್ಕೋಬೇಕು, ಬೇರೆ ಪಕ್ಷದಿಂದ ಗೆಲ್ಲಬೇಕು, ಆವಾಗ ಪಕ್ಷಕ್ಕೆ ಸೇರ್ಕೊಂಡಂಗೆ. ಆದ್ರಿಂದ ದಯವಿಟ್ಟು ತಾವುಗಳು ಏನು ಮನೆ ಹೋಗಿ ಇವತ್ತು ಕ್ರಮ ಸಂಖ್ಯೆ ಮತ್ತೆ ಚಿಹ್ನೆನ ತಲುಪ್ಸಕ್ ಹೋಗ್ತೀರಿ, ದಯವಿಟ್ಟು ಯಾರಾದ್ರೂ ಈ ಪ್ರಶ್ನೆ ಕೇಳಿದ್ರೆ ಅದನ್ನ ದಯವಿಟ್ಟು ಹುಷಾರಾಗಿ ಹೇಳಿ ಅವ್ರಿಗೆ. ಯಾವುದೇ ಪಕ್ಷದ ನಾಯಕರಾಗಲಿ ವಿರೋಧಿ ಅಭ್ಯರ್ಥಿಯನ್ನು ಟೀಕಿಸುವ ಬರದಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ವ್ಯಕ್ತಿಗತವಾದ ಟೀಕೆಗಳನ್ನು ಮಾಡುತ್ತಾ ಅನುಚಿತ ಪದ ಬಳಕೆ ಮಾಡುವುದು ತಪ್ಪು ಎಂದಿರುವ JDS ಪಕ್ಷದ ರಾಜ್ಯಾಧ್ಯಕ್ಷ H. ವಿಶ್ವನಾಥ್ ಈ ಸಂಬಂಧ ಸಂಸದ LR ಶಿವರಾಮೇಗೌಡ ಅವರಿಗೆ ಪಕ್ಷದ ವತಿಯಿಂದ ನೋಟಿಸ್ ನೀಡಲಾಗಿದೆ ಎಂದು ತಿಳಿಸಿದರು. ಮಳವಳ್ಳಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ ತೆರಳಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ಮತ ಪ್ರಚಾರ ನಡೆಸಿದ ನಂತರ ಪಟ್ಟಣದ JDS ಕಚೇರಿಯಲ್ಲಿ ಸುದ್ದಿಗಾರರೊಡನೆ ಮಾತನಾಡಿ, ಯಾವುದೇ ಪಕ್ಷದ ನಾಯಕರಾದರೂ ರಾಜಕೀಯ ಟೀಕೆ ಟಿಪ್ಪಣಿಗಳನ್ನು ಮಾಡುವಾಗ ಪದ ಬಳಕೆಯ ಚೌಕಟ್ಟನ್ನು ಮೀರಬಾರದು. ಇದರಿಂದ ಪಕ್ಷದ ಇಮೇಜಿಗೆ ಧಕ್ಕೆಯಾಗುವುದರ ಜೊತೆಗೆ ಸಾರ್ವಜನಿಕವಾಗಿ ಪಕ್ಷ ಮುಜುಗರ ಅನುಭವಿಸಬೇಕಾಗುತ್ತದೆ. ಇದಲ್ಲದೆ ಕನ್ನಡ ಭಾಷೆ ಹಾಗೂ ಸಂಸ್ಕೃತಿಗೂ ಧಕ್ಕೆಯುಂಟಾಗುವುದರಿಂದ ಇಂತಹ ಭಾಷೆಗಳ ಬಳಕೆ ಮಾಡದಂತೆ ಶಿವರಾಮೇಗೌಡರಿಗೆ ಸ್ವತಃ ನೋಟಿಸ್ ನೀಡಿರುವುದಾಗಿ ಸ್ಪಷ್ಟಪಡಿಸಿದರು. ಪಕ್ಷಗಳ ನಾಯಕರ ಭಾಷಾ ಪ್ರಯೋಗ ಇದೆಯಲ್ಲ, ಮಾತಿನ ಮೇಲೆ ಇಡ್ತಾ ಇಲ್ಲ, ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದ್ದೀವಿ, ಅವೆಲ್ಲ ಅದು ಒಳ್ಳೆಯದಲ್ಲ. ಮತ್ತು ಕನ್ನಡ ಭಾಷೆ ಕೊಲೆ ಮಾಡ್ತಾ ಇದ್ದೀವಿ ಎಲ್ಲ ಸೇರಿ, ಅದಲ್ಲ. ಮಾತಿನ ಭರದಲ್ಲಿ ಏನೇನೋ ಮಾತಾಡ್ತಾ ಇದ್ದದಲ್ಲ, ಅದನ್ನು ಮತದಾರ ಆಗಲಿ, ಪ್ರಜೆಗಳಾಗಲಿ, ಜನರಾಗಲಿ ಮೆಚ್ಚಲ್ಲ. ಖಂಡಿತವಾಗಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದ್ರಲ್ಲಿ ಯಾವ ಸಂಶಯ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಒಂದು ರೀತಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ದೇವೇಗೌಡರ ಪರವಾಗಿ ಮೊದಲಿಂದನೂ ಜನ ಒಂದು ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲೂ ಕೂಡ ಅಯ್ಯೋ ಬಿಡಾತೆಗೆ ಗೌಡ್ರು ಹಾಗೆ ಬಂದ್ಬಿಡುತ್ತೆ ಸರ್. ಅದರಲ್ಲಿ ಒಂದು ಯಾರಿಗೆ ವೋಟ್ ಮಾಡಬೇಕು, ಯಾರನ್ನು ಗೆಲ್ಲಿಸ್ಬೇಕು ಅಂತ ತೀರ್ಮಾನ ತಗೊಳ್ಳೋದು ಜನ. ಹಾಲಿ ಮಾಜಿ ಶಾಸಕರುಗಳೆಲ್ಲ ತೀರ್ಮಾನ ತಗೊಳ್ಳೋದು, ನಾನು ನನ್ನ ಸೇರಿಸ್ಕೊಳ್ತೇನೆ. ರಾಷ್ಟ್ರಾಧ್ಯಕ್ಷರು, ರಾಜ್ಯಾಧ್ಯಕ್ಷರೆಲ್ಲ ಜನ ತೀರ್ಮಾನ ಮಾಡ್ತಾರೆ ಯಾರು ಬೇಕು, ಯಾರಿಗೂ ಬೇಕು. ಹಾಗಾಗಿ ಜನ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ತೀರ್ಮಾನ ತಗೊಳ್ತಾರೆ ಅಂತಕ್ಕಂಥ ಭರವಸೆ, ನಂಬಿಕೆ ನಮಗೆ. ನಾನು ಅಧ್ಯಕ್ಷನಾಗಿ ಎಚ್ಚರಿಕೆ ಕೊಟ್ಟಿದ್ದೆ, ಈಗಾಗಲೇ ನೋಟಿಸ್ ಕೂಡ ಕೊಟ್ಟಿದ್ದೆ ಶಿವರಾಮೇಗೌಡ ಪಾರ್ಟಿ, ಆ ಥರ ಎಲ್ಲ ಮಾತಾಡ್ಬೋದು ಎಚ್ಚರ ಅಂತ ಹೇಳಿ ವಾರ್ನ್ ಮಾಡಿ ನಾನೇ ಅಧ್ಯಕ್ಷ ಆಗಿ ಹೇಳ್ತಾ ಇದ್ದೀನಿ. ಸರಿ ಸರ್, ಶಿವರಾಮೇಗೌಡರ ಮೇಲೆ ಈ ರೀತಿಯಾಗಿ ಜಾತಿ ಮಾತಾಡ್ಬೋದು ಮತ್ತು ಬಾಯಿಗೆ ಬಂದಂಗೆ ಮಾತಾಡ್ಬೋದು, ಅದರಿಂದ ಪ್ರತಿಕೂಲ ವಾತಾವರಣ ನಿರ್ಮಾಣ ಆಗಬಾರ್ದು, ಅವ್ರಿಗೆ ಎಚ್ಚರಿಕೆಯ ನೋಟಿಸ್ ಭಾಷೆ. BSP ರಾಷ್ಟ್ರೀಯ ಅಧ್ಯಕ್ಷರಾದ ಮಾಯಾವತಿಯವರ ಚುನಾವಣಾ ಪ್ರಚಾರಕ್ಕೆ ನಿರ್ಬಂಧ ಹೇರಿರುವ ಚುನಾವಣಾ ಆಯೋಗದ ನಿರ್ಧಾರವನ್ನು ಬಹುಜನ್ ಸಮಾಜ ಪಾರ್ಟಿ ತೀವ್ರವಾಗಿ ಖಂಡಿಸುತ್ತದೆ ಎಂದು BSPಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಯೋಗದ ಈ ಆದೇಶ ಮಾಯಾವತಿಯವರ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗಿದೆ. ದೇವ್ಬಂದ್ನ ಚುನಾವಣಾ ಪ್ರಚಾರದಲ್ಲಿ ಆಡಿರುವ ಮಾತುಗಳು ಸಮಾಜದಲ್ಲಿ ಯಾವುದೇ ಕೋಮುಗಲಭೆ ಅಥವಾ ಜಾತಿ ಸಂಘರ್ಷಗಳನ್ನು ಉಂಟು ಮಾಡುವ ರೀತಿಯಲ್ಲಿ ಇರಲಿಲ್ಲ. ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ಸ್ಪಷ್ಟನೆ ನೀಡಿದರೂ ಸಹ ಚುನಾವಣಾ ಆಯೋಗ ಮಾಯಾವತಿಯವರ ವಿರುದ್ಧ ಚುನಾವಣಾ ಪ್ರಚಾರ ನಿರ್ಬಂಧಿಸಿ ಮಾಡಿರುವ ಆದೇಶವು ಪ್ರಜಾಪ್ರಭುತ್ವ ವಿರೋಧಿ ನಡೆಯಾಗಿದೆ ಎಂದು ತಿಳಿಸಿದರು. ಕೇಂದ್ರ ಚುನಾವಣಾ ಆಯೋಗ ಒಂದು ಕರಾಳ ನಿರ್ಧಾರವನ್ನು ತಗೊಂಡಿದೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಕ್ಕ ಮಾಯಾವತಿಯವ್ರನ್ನ 48 ಗಂಟೆಗಳ ಕಾಲ ಚುನಾವಣಾ ಪ್ರಚಾರ ಮಾಡಬಾರ್ದು ಅಂಥೇಳಿ ನಿಷೇಧವನ್ನು ಹೇರಿದೆ. ಅದಕ್ಕೆ ಕಾರಣ ಏನು ಅಂತಂದರೆ, ದೇವಬನ್ನಲ್ಲಿ ಚುನಾವಣಾ ಪ್ರಚಾರ ಮಾಡೋ ಸಂದರ್ಭದಲ್ಲಿ ಬೆಹನ್ ಕುಮಾರಿ ಮಾಯಾವತಿಜಿಯವರು
ಮುಸ್ಲಿಂ ಮತಗಳು ಹಂಚಿಕೆ ಆಗಬಾರ್ದು ಅನ್ನೋವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಅಂಥೇಳಿ ಆಯೋಗ ನಿರ್ಧಾರ ತಗೊಂಡಿದೆ. ಇದು ನಿಜವಾಗ್ಲೂ ಚುನಾವಣಾ ಆಯೋಗದ ನಡೆ ಒಂದು ರೀತಿಯಲ್ಲಿ ದುರುದ್ದೇಶಪೂರ್ವಕ ಮತ್ತು ಏಕಪಕ್ಷೀಯ ನಿರ್ಧಾರ ಆಗಿದೆ. ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಬೇಕು ಅನ್ನೋದಾದರೆ ನರೇಂದ್ರ ಮೋದಿಯವ್ರನ್ನ ಮತ್ತು ಅಮಿತ್ ಶಾ ಅವ್ರನ್ನ, ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವ್ರನ್ನ, ಕರ್ನಾಟಕದ ಅನಂತಕುಮಾರ್ ಹೆಗಡೆ ಅವ್ರನ್ನ ಸಂಪೂರ್ಣವಾಗಿ ಚುನಾವಣಾ ಪ್ರಚಾರದಿಂದನೇ ನಿಷೇಧ ಮಾಡಬೇಕು. ಆ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಮತ್ತು ಏನು ರಾಷ್ಟ್ರೀಯ ಭದ್ರತಾ ವಿಚಾರ ಆಗಿರ್ಬೋದು, ಪುಲ್ವಾಮಾ ಘಟನೆ ಇರ್ಬೋದು, ಅದೆರಡನ್ನೂ ಕೂಡ ತಮ್ಮ ಸ್ವಾರ್ಥಕ್ಕೆ, ಪಕ್ಷದ ಹಿತಕ್ಕೆ ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇತ್ತೀಚೆಗೆ ನರೇಂದ್ರ ಮೋದಿಯವರು ಪುಲ್ವಾಮಾ ಘಟನೆಗೆ ಸಂಬಂಧಪಟ್ಟಂಗೆ ಏನು ದೇಶದ ಹೊಸ ಮತದಾರರಿದ್ದೀರಿ, ಆ ಹೊಸ ಮತದಾರರು ಪುಲ್ವಾಮಾ ಘಟನೆಯಲ್ಲಿ ಮಡಿದಂಥ ಯೋಧರಿಗೋಸ್ಕರ ನೀವು ಮತ ನೀಡಬೇಕು BJPಗೆ ಅಂತ ಹೇಳಿದ್ದು ಯಾಕೆ ಚುನಾವಣಾ ಆಯೋಗಕ್ಕೆ ಕಿವುಡು ಆಗಿದೆಯಾ? BJPಯೇತರ ಎಲ್ಲ ಪಕ್ಷಗಳು ಕೂಡ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮತ್ತು ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ನಮಗೆ ಬ್ಯಾಲೆಟ್ ಪೇಪರ್ನಲ್ಲೇ ಮತದಾನ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೂ ಕೂಡ ಇವತ್ತುವರೆಗೂ ಚುನಾವಣಾ ಆಯೋಗ ಒಪ್ಕೊಂಡಿಲ್ಲ. ಆಯಿತು, ಬ್ಯಾಲೆಟ್ ಪೇಪರ್ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ 50% VVPATನ ಮತ್ತು ಈ EVMನ ಕೌಂಟ್ ಮಾಡಬೇಕು ಅಂದರೆ ಅದಕ್ಕೆ 6 ದಿನ ಬೇಕಾಗುತ್ತೆ ಅಂತ ಸಬೂಬು ಹೇಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 6 ದಿನ ಆಗಲಿ 12 ದಿನ ಆಗಲಿ ನಾನು ಹಾಕಿರ್ತಕ್ಕಂಥ ಓಟು ನಾನು ಯಾರಿಗೆ ಬಯಸಿದ್ದೀನೋ ಅವ್ರಿಗೆ ಬಿದ್ದಿದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಮತದಾರನ ಹಕ್ಕಾಗಿರುತ್ತೆ. ಅದನ್ನು ನಿರಾಕರಿಸೋಕ್ಕೆ ಚುನಾವಣಾ ಆಯೋಗ ಯಾರು? ವೇದಿಕೆಯಲ್ಲಿ ನಂಜುಂಡಸ್ವಾಮಿ, ವೆಂಕಟೇಶ್, ಶಿವಶಂಕರ್, ಪ್ರಮೋದ್ ಉಪಸ್ಥಿತರಿದ್ದರು. ಪ್ರಸ್ತುತ ಲೋಕಸಭಾ ಚುನಾವಣೆಯ ಬೆಳವಣಿಗೆಗಳು ಬೇಸರ ಉಂಟು ಮಾಡುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಪ್ರಾಯಶ್ಚಿತ ಪಾದಯಾತ್ರೆ ಮತ್ತು ಮಂಡ್ಯ ಜಿಲ್ಲಾ ಸ್ವಾಭಿಮಾನ ಧ್ವಜ ಆರೋಹಣ ಕಾರ್ಯಕ್ರಮ ರೂಪಿಸುವುದಾಗಿ ಪತ್ರಕರ್ತರಾದ ವಾಗೀಶ್ ಚಂದ್ರ ಗುರೂಜಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿಯ ಚುನಾವಣಾ ವಿಚಾರದಲ್ಲಿ 7 ಮಂದಿ ಶಾಸಕರು ತಪ್ಪು ಮಾಡಿದ್ದಾರೆ. ನಿಖಿಲ್ ರವರಿಗಿಂತ ಯೋಗ್ಯ ಅಭ್ಯರ್ಥಿಗಳಿದ್ದರೂ ಸಹ ಮಣೆ ಹಾಕಿಲ್ಲ. ಜಿಲ್ಲೆಯ ಶಾಸಕರ ವಿವೇಚನೆ ಇಲ್ಲದ ನಡವಳಿಕೆಯಿಂದ ಲಕ್ಷಾಂತರ ಮಂದಿ ಸ್ವಾಭಿಮಾನಿ ಜನರಿಗೆ ನೋವಾಗಿದೆ. ಈ ದೃಷ್ಟಿಯಿಂದ ಮಂಡ್ಯದ KV ಶಂಕರೇಗೌಡರ ಪ್ರತಿಮೆಯಿಂದ ಪಾದಯಾತ್ರೆ ಆರಂಭಿಸಿ ನನ್ನ ಬಂಡಾಯವನ್ನು ವ್ಯಕ್ತಪಡಿಸಿರುವುದಾಗಿ ತಿಳಿಸಿದರು. ಕಲೆ, ಸಾಹಿತ್ಯ, ಸಂಗೀತ, ನಾಟಕ, ಸಿನಿಮಾ, ಹೋರಾಟ, ಚಳುವಳಿ ಜೊತೆಗೆ ರಾಜಕಾರಣ, ಅದರಲ್ಲೂ ಸಮೃದ್ಧವಾದಂಥ ಮುತ್ಸದ್ದಿತನವನ್ನು ಹೊಂದಿರತಕ್ಕಂಥ ಇಡೀ ರಾಜ್ಯ ದೇಶವನ್ನೇ ಮುನ್ನಡೆಸುವಂತಹ ಎಲ್ಲ ರೀತಿಯ ಅನುಭವಗಳನ್ನ ಹೊಂದಿರತಕ್ಕಂಥ ಅನುಭಾವಿ ರಾಜಕಾರಣಿಗಳು ನನ್ನ ಈ ಜಿಲ್ಲೆಯ ಮಣ್ಣಿನಿಂದ ಹೋಗಿದ್ದಾರೆ. ಆದರೆ ಅದೇನೋ ಗೊತ್ತಿಲ್ಲ, ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ 7 ಜನ ಶಾಸಕರುಗಳು ಬಹುಶಃ ತಪ್ಪನ್ನೇ ಮಾಡಿದ್ದಾರೆ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೇನು ಗೊತ್ತಿಲ್ಲದೆ ಇರುವಂಥದ್ದಲ್ಲ, ಅವರು ಕೂಡ ಈ ನೆಲದ ಎಲ್ಲ ವಿಚಾರಗಳನ್ನ ಗೊತ್ತಿರುವಂಥವರು, ಸ್ವತಃ ಅವರು ಕೂಡ ಸ್ವಾಭಿಮಾನಿಗಳು, ಹೋರಾಟಗಾರರು, ಈ ಜಿಲ್ಲೆಗೆ, ನಾಡಿಗೆ ಅಥವಾ ಅವರ ಕ್ಷೇತ್ರಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿರುವಂಥವರು, ಕೊಡ್ತಾ ಇರುವಂಥವರು. ಅದು ಯಾವ ದಾಕ್ಷಿಣ್ಯಕ್ಕೋ ಅಥವಾ ಅದು ಯಾವ ಮಂಕು ಕೌದತ್ತೋ ಗೊತ್ತಿಲ್ಲ, ಅವರು ಆ ಪಕ್ಷದ ರಾಷ್ಟ್ರಾಧ್ಯಕ್ಷರು ಅಥವಾ ಪಕ್ಷದ ಹಿರಿಯರು ಅಥವಾ ರಾಜ್ಯಾಧ್ಯಕ್ಷರಾಗಿದ್ದಂಥವರು, ಪ್ರಸ್ತುತ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಅವರು ಕೂಡ ಹೇಳ್ತಾರೆ, ನಾವು ಇವ್ರು ಕರೆದ್ರು ಆ ಕಾರಣಕ್ಕೆ ನಾವು ಬಂದವು ಅಂತ. ಅದು ನಮಗೆ ನೋವಾಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಅನೇಕ ಜನ ಸಮರ್ಥರು ಇದ್ದರು, ಎಲ್ಲ ಪ್ರಾಕಾರಗಳಲ್ಲೂ, ಎಲ್ಲ ರೀತಿಯ. ಈಗಿನ ಅವರ ಅಭ್ಯರ್ಥಿ ಏನಿದ್ದಾರೆ ಅವ್ರಿಗಿಂತ ಎಲ್ಲ ವಿಚಾರದಲ್ಲೂ ಕೂಡ ವಿಭಿನ್ನವಾಗಿ ಈ ಜಿಲ್ಲೆಯನ್ನು ಪ್ರತಿನಿಧಿಸುವಂಥ ಎಲ್ಲ ರೀತಿಯ ಸಾಮರ್ಥ್ಯವನ್ನು ಹೊಂದಿದ್ದಂಥವರು ಇದ್ದಾಗ್ಯೂ ಕೂಡ ಅದು ಯಾಕೆ ಈ ನನ್ನ 7 ಶಾಸಕರಿಗೆ ಅನುಮಾನ ಬಂತೋ ಗೊತ್ತಿಲ್ಲ, ಒಟ್ಟಾರೆ ಆಗೋಗಿದೆ. ನನ್ನವರೇ ಆಗಿರೋದ್ರಿಂದ, ಶಾಸಕರುಗಳು ನಮ್ಮವರೇ ಆಗಿರೋದ್ರಿಂದ ನಾವು ಅವ್ರ ಜೊತೆಯಲ್ಲಿ ಅವ್ರು ಮಾಡಿದಂಥ ತಪ್ಪುಗಳಾಗಲಿ ಒಪ್ಪುಗಳಾಗಲಿ ಅದರ ಹೊಣೆ ಪರಿಣಾಮ ನಾವುಗಳೇ ಆಗಿರ್ತೀವಿ. ನನಗೆ ಒಂದು ರೀತಿಯಲ್ಲಿ ಪಶ್ಚಾತ್ತಾಪನೂ ಕೂಡ ಆಗ್ತಾಯಿದೆ. ಹಾಗಾಗಿ ನಾನು ಪ್ರಾಯಶ್ಚಿತವಾಗಿ ಅವರು ಮಾಡಿದಂತಹ ಲೋಪಕ್ಕೆ ಪ್ರಾಯಶ್ಚಿತವಾಗಿ ನನ್ನನ್ನು ದಂಡಿಸ್ಕೊಳ್ತಾ, ನಮ್ಮ ಏನು KV ಶಂಕರೇಗೌಡರ ಪ್ರತಿಮೆ ಇದೆ, ಈ ಜಿಲ್ಲೆಯನ್ನು ಆಧುನಿಕವಾಗಿ ಕಟ್ಟಿದಂಥವರು, ಈ ಪಾದಯಾತ್ರೆಯನ್ನು ನನ್ನನ್ನು ದಂಡಿಸ್ಕೊಳ್ತಾ ಪ್ರಾಯಶ್ಚಿತವಾಗಿ ಅವ್ರಿಗೆ ಸೂಚ್ಯವಾಗಿ ಹೇಳ್ತಾ, ಮತ್ತು ನಮ್ಮದೇ ಆದಂಥ ಒಂದು ಮಂಡ್ಯ ಜಿಲ್ಲಾ ಸ್ವಾಭಿಮಾನ ಧ್ವಜವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಯಾರು ಮಾಡಿದ್ದೀನಿ. ಮಳವಳ್ಳಿ
ಸಮೀಪದ ಮುದ್ದೇಗೌಡನ ದೊಡ್ಡಿ ಗ್ರಾಮದಲ್ಲಿ ಭಾರೀ ಬಿರುಗಾಳಿ ಸಹಿತ ಮಳೆಗೆ ಮನೆಯ ಮೇಲ್ಛಾವಣಿ ಮುರಿದು ವೃದ್ಧ ದಂಪತಿಗಳು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಜರುಗಿದೆ. ಗ್ರಾಮದ ರಾಮಣ್ಣ ಎಂಬುವವರಿಗೆ ಸೇರಿದ ಮನೆಯು ಬಿರುಗಾಳಿಗೆ ಸಿಲುಕಿ ಸಂಪೂರ್ಣವಾಗಿ ಜಖಂಗೊಂಡಿದ್ದು, ಮನೆಯ ಮೇಲ್ಛಾವಣಿ ಮುರಿದು ಬಿದ್ದಿದ್ದರಿಂದ ಮನೆಯಲ್ಲಿ ಮಲಗಿದ್ದ ರಾಮಣ್ಣ ದಂಪತಿಗಳಿಗೆ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆ ಜಖಂಗೊಂಡಿರುವುದರಿಂದ ರಾಮಣ್ಣರವರ ಬದುಕು ಬೀದಿಗೆ ಬಂದಿದ್ದು, ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಸಹಕಾರ ನೀಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಊರು ಮುದ್ದೇಗೌಡನ ದೊಡ್ಡಿ, ನಾವು ವಾಸ ಇರ್ತೀನಿ ಇಲ್ಲಿ. ನನ್ನ ಗಂಡನಿಗೆ ಮೇಲೆ ಮನೆ ಕುಸ್ತಿ ಬಿದ್ದೋಗಿ ಗಾಳಿ ಬಟ್ಟಕ್ಕೆ ಕಾಲು ನೋವಾಗ್ಬಿಟ್ಟದೆ. ನಮಗೆ ವಾಸ ಇರೋಕ್ಕೆ ಮನೆ ಇಲ್ಲ. ನಮಗೆ ಏನಾದ್ರು ಸಹಾಯ ಮಾಡಿರಿ. ನಾವು ಎಲ್ಲಿ ಇಬ್ಬರು ಹೆಣ್ಮಕ್ಳು ಇದ್ದರು, ಅವರು ಮದುವೆ ಮಾಡಿಬಿಟ್ಟಿವ್ನಿ. ಅವ್ರಿಗೂ ಬಳಸ್ತಾನ, ಅವರು ನಮ್ಗೆ ವಾಸ್ತಾರು, ನಮಗೆ ಯಾರೂ ಇದ್ದಿಲ್ಲ. ನೀವೇನು ಮಾಡಬೇಕಾದ ಮಾಡಿಕೊಡ್ರಿ, ನಮಗೆ ಹೊಸಿ ದಾನ ಮಾಡಿ. ನನಗೆ ಮೂಗು ಮಕ್ಕಳೆಲ್ಲ ಕಿತ್ತೋಗದೆ, ರಕ್ತ ಕುಡಿತದೆ. ನನಗೆ ಏನಾರು ಬಡಿಸ್ತಾರೆ, ಏನಾದರೂ ಮಾಡಿಕೊಡಿ ಸ್ವಾಮಿ, ಸಹಾಯ ಮಾಡಿ ಸ್ವಾಮಿ. ಮತ್ತೊಮ್ಮೆ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆ ಬಹಿರಂಗ ಪ್ರಚಾರ ಅಂತ್ಯ. ಪುತ್ರನ ಪರ ಕುಮಾರಸ್ವಾಮಿ ಭರ್ಜರಿ ಪ್ರಚಾರ, ರೋಡ್ ಶೋ ಮೂಲಕ ಮತಯಾಚನೆ. ಮಂಡ್ಯದಲ್ಲಿ ಸುಮಲತಾ ಅಬ್ಬರ, ದರ್ಶನ್ ಯಶ್ ಸಾಂಗತ್ಯದಲ್ಲಿ ಬಹಿರಂಗ ಸಭೆ, ಅಭಿಮಾನಿಗಳ ಪ್ರೀತಿಗೆ ಮನಸೋತ ಸುಮಲತಾ. ಪಾಂಡವಪುರದಲ್ಲಿ ಮುಂದುವರೆದ ಐಟಿ ದಾಳಿ, ಪುಟ್ಟರಾಜು ಆಪ್ತರ ಬಂಕ್ ಮೇಲೆ ಅಧಿಕಾರಿಗಳ ಕಣ್ಣು, ದಾಖಲೆಗಳ ಪರಿಶೀಲನೆ. ಶಿವರಾಮೇಗೌಡ ಹೇಳಿಕೆಗೆ ವಿಷಾದ, ವೈಯಕ್ತಿಕ ಟೀಕೆಗೆ ವಿಶ್ವನಾಥ್ ಬೇಸರ, ಪಕ್ಷದ ವತಿಯಿಂದ ನೋಟಿಸ್ ಜಾರಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.